ಮರ್ಡರ್ ಕೇಸ್ನ ಆರೋಪಿ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆ ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವ ದರ್ಶನ್ಗೆ ಮತ್ತೊಂದು ಕಂಟಕ ಎದುರಾಗಿದೆ. ದರ್ಶನ್ ಮನೆ ತೂಗುದೀಪ ನಿವಾಸಕ್ಕೂ ಕೂಡ ಸಂಚಕಾರವಾಗುವ ಸಾಧ್ಯತೆ ಇದೆ. ರಾಜಕಾಲುವೆ ಒತ್ತುವರಿ ತೆರವು ಮಾಡದಂತೆ ಈ ಹಿಂದೆ ಸ್ಟೇ ತಂದಿದ್ರು ದರ್ಶನ್. ಸ್ಟೇ ತೆರವು ಮಾಡಲಿಕ್ಕೆ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಆರ್ ನಗರದ 70 ಕಡೆ ಸ್ಟೇ ತೆರವು ಮಾಡಿ ಡೆಮಾಲಿಷನ್ಗೆ ಪ್ಲಾನ್ ಅನ್ನು ಮಾಡಿಕೊಂಡಿರುವಂಥದ್ದು. ಆರ್ ನಗರದ ಐಡಿಯಲ್ ಹೋಮ್ಸ್ನಲ್ಲಿ ದರ್ಶನ್ ಮನೆ ಇದೆ. ಈ ಹಿಂದೆ ರಾಜಕಾಲುವೆಯ ಒತ್ತುವರಿಯನ್ನು ತೆರವು ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ನಿವಾಸವೂ ಕೂಡ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿದೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿತ್ತು. ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೇನೆ ಅವರು ಕೋರ್ಟ್ಗೆ ಹೋಗಿದ್ರು, ಸ್ಟೇ ಅನ್ನು ತಂದಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅದು ಕೂಡ 2016ರಲ್ಲಿ ಅವರು ಸ್ಟೇ ತಂದಿರುವಂಥದ್ದು. ಈಗ ಅದನ್ನು ಸ್ಟೇ ತೆರವುಗೊಳಿಸಿ ಡೆಮಾಲಿಷನ್ ಮಾಡಲಿಕ್ಕೆ ಬಿಬಿಎಂಪಿ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆ. ಹಾಗಾದರೆ ಬಿಬಿಎಂಪಿಯಿಂದ ರಾಜಕಾಲುವೆ ಒತ್ತುವರಿ ದರ್ಶನ್ ಮನೆಗೂ ಕಂಟಕ ಫಿಕ್ಸ್ ಆಗುತ್ತಾ? 2016ರಲ್ಲಿ ರಾಜಕಾಲುವೆ ಒತ್ತುವರಿಗೆ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಡುತ್ತೆ. ರಾಜ್ಯ ಸರ್ಕಾರದ ಸೂಚನೆ ಸಿಗ್ತಾ ಇದ್ದ ಹಾಗೆ ಒತ್ತುವರಿ ಮಾಡಿಕೊಂಡಂತಹ ಕಟ್ಟಡಗಳ ಪಟ್ಟಿಯನ್ನು ಬಿಬಿಎಂಪಿ ಮಾಡುತ್ತೆ. ಕಾಲುವೆಯ ಬಫರ್ ಝೋನ್ ಮೇಲೆ ದರ್ಶನ್ ನಿವಾಸ ನಿರ್ಮಾಣವಾಗಿರೋದು ಬಿಬಿಎಂಪಿಯ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ತೆರವು ಕಾರ್ಯಾಚರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ಅಂದರೆ ಸ್ಟೇ ಅನ್ನು ತರ್ತಾರೆ ನಟ ದರ್ಶನ್ ಅವರು. ಆರ್ ನಗರದ ಐಡಿಯಲ್ ಹೋಮ್ಸ್ನಲ್ಲಿ ದರ್ಶನ್ ಅವರ ಮನೆ ಇದೆ. ಇದೇ ಮನೆಯೇ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಲಾಗಿದೆ ಅಂತ ಹೇಳಿರುವಂತಹದ್ದು. ಆರ್ ನಗರದಲ್ಲಿ ಒಟ್ಟು 70 ಕಡೆ ಒತ್ತುವರಿ ಆಗಿರೋದು ಪತ್ತೆ ಆಗಿರುವಂತಹದ್ದು. ಹೊಸದಾಗಿ 33, ಹಳೆಯದ್ದು 37. ಈ 37 ಜನರು ಕೂಡ ಸ್ಟೇಯನ್ನು ತಂದಿದ್ರು. ಈಗ ಎಲ್ಲ ಒತ್ತುವರಿ ಪ್ರಕರಣಗಳನ್ನು ಕೂಡ ದಾಖಲು ಮಾಡಿಕೊಂಡು ಬುಲ್ಡೋಸರನ್ನು ನುಗ್ಗಿಸ್ಲಿಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಸ್ಟೇ ಇರುವಂತಹ ಪ್ರಕರಣಗಳನ್ನು ತೆರವು ಮಾಡಿಸ್ಲಿಕ್ಕೆ ಬಿಬಿಎಂಪಿ ಚಿಂತನೆಯನ್ನು ಮಾಡಿರುವಂಥದ್ದು. ಹಾಗಾಗಿಯೇ ದರ್ಶನ್ ಅವರಿಗೆ ಈ ವಿಚಾರ ಕೂಡ ಮತ್ತೊಂದು ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆ ಇರುವಂಥದ್ದು. ದರ್ಶನ್ ಅವರ ತಂದೆಯ ಹೆಸರಿನಲ್ಲಿ ಕಟ್ಟಿಸಿರುವಂತಹ ನಿವಾಸ ಇದು. ಈ ನಿವಾಸವನ್ನು ಕೆಡುವುದಕ್ಕೆ ಅಥವಾ ಡೆಮಾಲಿಷನ್ ಮಾಡುವುದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂಥೇಳಿ 2016ರಲ್ಲಿ ಕೋರ್ಟಿಂದ ತಡೆಯಾಜ್ಞೆಯನ್ನು ತಂದಿದ್ರು, ಸ್ಟೇಯನ್ನು ತಂದಿದ್ರು ದರ್ಶನ್ ಅವರು. ಈಗ ಅವರು ಕೊಲೆ ಕೇಸ್ನಲ್ಲಿ ಫಿಟ್ ಆಗಿದ್ದಾರೆ. ಈಗ ರಾಜಕಾಲುವೆಯ ಒತ್ತುವರಿಯನ್ನು ತೆರವುಗೊಳಿಸಲಿಕ್ಕೆ ಬಿಬಿಎಂಪಿ ಚಿಂತನೆಯನ್ನು ಮಾಡಿಕೊಂಡಿದೆ. ಸಹಜವಾಗಿಯೇ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರುವಂತಹ ದರ್ಶನ್ ನಿವಾಸವನ್ನು ಬುಲ್ಡೋಸರ್ ನುಗ್ಗಿಸ್ಲಿಕ್ಕೆ ಬಿಬಿಎಂಪಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ನೋಡಿ ದರ್ಶನ್ ಅವರಿಗೆ ಯಾವ ರೀತಿ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಅಂತೇಳಿ. ಒಂದು ಕಡೆ ವಿಶಿಷ್ಟ ಪ್ರಭೇದದ ಪಕ್ಷಿ ಸಾಕಿದಂತಹ ಪ್ರಕರಣ, ಮತ್ತೊಂದು ಕಡೆ ಬಿಬಿಎಂಪಿಯಿಂದ ರಾಜಕಾಲುವೆ ಒತ್ತುವರಿಯ ಪ್ರಕರಣ. ಈ ರೀತಿಯ 10 ಹಲವು ಪ್ರಕರಣಗಳು ಕಾನೂನಿನ ಕುಣಿಕೆಯನ್ನು ಮತ್ತಷ್ಟು ಬಿಗಿ ಮಾಡ್ತಾ ಇದೆ ದರ್ಶನ್ ಅವರಿಗೆ. ಈಗಾಗಲೇ ಕೊಲೆ ಕೇಸ್ನಲ್ಲಿ ಫಿಟ್ ಆಗಿರುವಂತಹ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆಯೇ ಸೃಷ್ಟಿಯಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಈಗ ಬಿಬಿಎಂಪಿಯನ್ನು ಒತ್ತುವರಿ ತೆರವಿಗೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ, ಬಟ್ ಸ್ಟೇ ಇರೋದ್ರಿಂದ ಇದು ಸಾಧ್ಯನಾ ಅನ್ನುವಂತಹ ಪ್ರಶ್ನೆ. ಲೋಕೇಶ್, ಪ್ರೇಮ್, ಖಂಡಿತವಾಗೂ ಸ್ಟೇ ಇರೋದ್ರಿಂದ ತೆರವು ಮಾಡೋದಕ್ಕೆ ಸಾಧ್ಯನಾ ಎನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ಪ್ರಶ್ನೆಗೂ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಎಲ್ಲೆಲ್ಲಿ ಸ್ಟೇ ತಂದಿದ್ದಾರೆ ಆ ಸ್ಟೇ ಇರುವಂಥ ತಡೆಯಾಜ್ಞೆ ಇರುವಂಥ ಕಡೆಗಳೆಲ್ಲವೂ ಕೂಡ ಕೋರ್ಟಲ್ಲಿ ತೆರವನ್ನು ಮಾಡಿ ವೆಕೆಟನ್ನು ಮಾಡಿಸಿ ತೆರವು ಕಾರ್ಯಾಚರಣೆ ಮಾಡಬೇಕು ಅಂತೇಳಿ ಮುಂದಾಗಿದ್ದಾರೆ. ಆರ್ ನಗರ ವಲಯದಲ್ಲಿ ಒಟ್ಟು 70 ಕಡೆ ತೆರವು ಕಾರ್ಯಾಚರಣೆ ಮಾಡಬೇಕು ಅಂತೇಳಿ ಬಿಬಿಎಂಪಿ ಅಧಿಕಾರಿಗಳು ಗುರುತು ಮಾಡಿದ್ದಾರೆ. ಅದರಲ್ಲಿ ದರ್ಶನ್ ಅವರ ನಿವಾಸ ಕೂಡ ಒಂದಾಗಿದೆ. ಹಾಗಾಗಿ ಈ ಹಿಂದೆ ಅವರು 2016ರಲ್ಲಿ ಸ್ಟೇ ತಂದಿದ್ರು. ಆ ಅವಧಿ ಮುಕ್ತಾಯ ಆಗಿದೆ ಇಲ್ವಾ ಅಂತೇಳಿ ಪರಿಶೀಲನೆ ಮಾಡುವಂಥ ಕಾರ್ಯ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾ ಇದ್ದಾರೆ. ಅದನ್ನು ವೆಕೆಟ್ ಮಾಡಿಸಿ ಏನು ಒತ್ತುವರಿ ಮಾಡ್ಕೊಂಡಿದ್ರು, ಅವರು ಬಫರ್ ಝೋನ್ನಲ್ಲಿ ಅವರ ಕಟ್ಟಡವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಅದನ್ನು ತೆರವು ಮಾಡಬೇಕು ಅಂತೇಳಿ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಬರೀ ದರ್ಶನ್ ಅವರ ನಿವಾಸ ಒಂದೇ ಅಲ್ಲ, ಶಾಮನೂರು ಶಿವಶಂಕರಪ್ಪನವರ ಆಸ್ಪತ್ರೆಯ ಕಟ್ಟಡ ಕೂಡ ಇರುವಂಥದ್ದು. ಈ ರೀತಿಯ ಒಟ್ಟು 70 ಕಟ್ಟಡಗಳನ್ನು ಗುರುತು ಮಾಡಿ ತೆರವು ಕಾರ್ಯಾಚರಣೆಗೆ ಈಗ ಪ್ಲಾನ್ ಮಾಡ್ಕೊತ ಇರುವಂಥದ್ದು. ದರ್ಶನ್ಗೆ ಈಗ ಕೊಲೆ ಕೇಸ್ನಲ್ಲಿ ಒಂದು ಸಂಕಟ ಆದರೆ ಈಗ ಮನೆಯನ್ನು ಒತ್ತುವರಿ ಮಾಡಿಕೊಂಡು ನಿರ್ಮಾಣ ಮಾಡಿರೋದು ಕೂಡ ಈಗ ಸಂಕಷ್ಟ ಇದ್ದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬಿಬಿಎಂಪಿ ಅಧಿಕಾರಿಗಳು ಈ ತಿಂಗಳ ಒಳಗಡೆ ಆ ಕಾರ್ಯವನ್ನು ಚುರುಕು ಮಾಡ್ತಾರೆ ಅನ್ನುವಂಥ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.